Hello guys, welcome to Chandra Academy CA online class in Kannada. So ಇವತ್ತು A17 segment reporting ನ practical questions ಗಳನ್ನ solve ಮಾಡೋಣ. Okay, first one. Nathan Limited has three segments, namely P, Q and R. The assets of the company are 15 crores. Segment P has 4 crores. Segment Q has 6 crores and segment R has 5 crores. Deferred tax assets included in the assets of each segment are P is equal to 1 crore, Q 0.9 crore and R 0.8 crore. The accountant contents all these three segments are reportable segment. Comment. So yeah, ಇಲ್ಲಿ ಏನು ಕೊಟ್ಟಿದ್ದಾರೆ, ಪಿ ಕ್ಯೂ ಆರ್ ಅನ್ನುವಂತಹ ಸೆಗ್ಮೆಂಟ್ಸ್ ಇದೆ ಇಲ್ಲಿ ನಾಥನ್ ಲಿಮಿಟೆಡ್ ಅಲ್ಲಿ. ಅದರ ಅಸೆಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ರೆವೆನ್ಯೂ ಬಗ್ಗೆ ಆಗಲಿ ರಿಸರ್ವ್ಸ್ ಬಗ್ಗೆ ಆಗಲಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಯಾವ್ದ್ರ ಬಗ್ಗೆ ಕೊಟ್ಟಿದ್ದಾರೆ? ಓನ್ಲಿ ಅಸೆಟ್ಸ್. ಓಕೆ, ನಾವು ಕಲ್ತಿದ್ದೀವಿ ರೈಟ್. ಅಸೆಟ್ಸ್ ಅಂತ ಹೇಳಿದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ, ರೈಟ್. ಅಸೆಟ್ಸ್ ಅಂದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಅಸೆಟ್ಸ್ ಎಷ್ಟಿದೆ ಅದನ್ನ ಮಾಡ್ತೀವಿ. ಅದಾದ್ಮೇಲೆ ಅಲೋಕೇಟೆಡ್ ಅಸೆಟ್ಸ್ ಏನಿದೆ ಅದನ್ನ ಆಡ್ ಮಾಡ್ಕೊಳ್ತೀವಿ. ಸೊ ದಟ್ ಲಾಸ್ಟ್ಗೆ ಒಂದು ಅಮೌಂಟ್ ಬರುತ್ತೆ. ಅಂಡ್ ಏನೆಲ್ಲ ಎಕ್ಸ್ಕ್ಲೂಡ್ ಮಾಡ್ತೇವೆ ಅಂತ ಕೂಡ ನಾವು ಓದಿದ್ದೀವಿ. ಅದರಲ್ಲಿ ಡೆಫರ್ ಟ್ಯಾಕ್ಸ್ ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ತೀವ, ಎಕ್ಸ್ಕ್ಲೂಡ್ ಮಾಡ್ತೇವೆ ರೈಟ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ನೋಡಿದೀವಿ. ಡೆಫರ್ ಟ್ಯಾಕ್ಸ್ ಅಂತ ಬಂದ್ರೆ ವಿ ಹ್ಯಾವ್ ಟು ಎಕ್ಸ್ಕ್ಲೂಡ್ ಇಟ್ ಫ್ರಮ್ ದ ಅಸೆಟ್ಸ್, ರೈಟ್. ಯಾ, ನಾವು ಈಗ ನಾಥನ್ ಲಿಮಿಟೆಡ್ ಅನ್ನುವಂತಹ ಕಂಪನಿಯಲ್ಲಿ ಎಷ್ಟು ಸೆಗ್ಮೆಂಟ್ ಇದೆ? ಪಿ ಕ್ಯೂ ಆರ್, ರೈಟ್. ಸೊ ಅದರಲ್ಲಿ ನಮಗೆ ಯಾವ್ದರ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಅಸೆಟ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಟೋಟಲ್ 15 crores ಅಸೆಟ್ಸ್ ಇದೆ ಅಂತೆ. ಓಕೆ, ಸೊ ಪಿ ದಷ್ಟು 4 crore, ಕ್ಯೂದು 6, ಅದರದ್ದು 5. ಓಕೆ, ಸೊ now we have to exclude what? Deferred tax, right? So yeah, ಎಷ್ಟಿದೆ? ಪಿ 1 crore ಇದೆ. ಕ್ಯೂದು ಡೆಫರ್ಡ್ ಟ್ಯಾಕ್ಸ್ 1.9 crore, ಆರ್ದು ಡೆಫರ್ಡ್ ಟ್ಯಾಕ್ಸ್ 1.8 crore, ರೈಟ್. ಸೊ ಈಗ ಇದನ್ನೆಲ್ಲ ಲೆಸ್ ಮಾಡ್ಕೊಳ್ಳೋಣ. ಎಷ್ಟು ಉಳಿಯುತ್ತೆ? 3 crore, 5.1 crore, 4.2 crore, ರೈಟ್. ಓಕೆ, ಸೊ ಇವಾಗ ಕ್ವೆಶನ್ ಅಲ್ಲಿ ಏನ್ ಕೇಳಿದ್ದಾರೆ ನಮಗೆ? ದ ಅಕೌಂಟೆಂಟ್ ಕಂಟೆಂಟ್ಸ್ ಆಲ್ ದೀಸ್ 3 segments ಆರ್ ರಿಪೋರ್ಟಬಲ್ ಸೆಗ್ಮೆಂಟ್. ಅಷ್ಟು 3 ಸೆಗ್ಮೆಂಟ್ ರಿಪೋರ್ಟಬಲ್ ಸೆಗ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ರಿಪೋರ್ಟಬಲ್ ಸೆಗ್ಮೆಂಟ್ ಅಲ್ವಾ ಅಂತ ನಾವು ಕಂಡುಹಿಡಿಯೋಕೆ ಹೇಗೆ ಮಾಡ್ತೇವೆ? 10% ಥ್ರೆಸ್ ಹೋಲ್ಡ್ ಇದೆ ನಮಗೆ, 75% ಥ್ರೆಸ್ ಹೋಲ್ಡ್ ಇದೆ, ರೈಟ್. ಸೊ ನಾವು ಫಸ್ಟ್ಗೆ ನಾವು 10% ಥ್ರೆಸ್ ಹೋಲ್ಡ್ ಅಪ್ಲೈ ಮಾಡಿ ನೋಡೋಣ ಎಷ್ಟು ರಿಪೋರ್ಟಬಲ್ ಸೆಗ್ಮೆಂಟ್ ಆಗುತ್ತೆ ಅಂತ. ಅದಾದ್ಮೇಲೆ 75% ಥ್ರೆಸ್ ಹೋಲ್ಡ್ ಲಿಮಿಟ್ಗೆ ಹೋಗೋಣ. ಓಕೆ ಓಕೆ, ಟೋಟಲ್ ಎಷ್ಟಿದೆ? ಇದು 12.3, ರೈಟ್. 12.3 crore ಇದೆ. ಸೊ 12.3 crore 10% ಅಂತ ಹೇಳಿದ್ರೆ 1.23. ಸಾರಿ, ಎಲ್ಲಾ ಸೆಗ್ಮೆಂಟಿನ ಅಸೆಟ್ಸ್ ಎಷ್ಟಿರ್ಬೇಕು ನಮ್ಗೀಗ? ಮೋರ್ ದೆನ್ 1.2 crore ಇರಬೇಕು. ಸೊ ಇದೆಯಾ? ಪಿ ಸೆಗ್ಮೆಂಟ್ ಇಂದು ಮೋರ್ ದೆನ್ 1.2 crore ಇದೆ. ಕ್ಯೂ ಸೆಗ್ಮೆಂಟ್, ಎಸ್, ಇಟ್ ಇಸ್ ಆಲ್ಸೋ ಮೋರ್ ದೆನ್ 1.2 crore. ಆರ್ ಸೆಗ್ಮೆಂಟ್ಗೆ ಇದು ಕೂಡ 1.23 crore ಜಾಸ್ತಿ ಇದೆ. ಸೊ ಪಿ ಕ್ಯೂ ಆರ್ ಆಲ್ ದಿ ಸೆಗ್ಮೆಂಟ್ಸ್ ಆರ್ ರಿಪೋರ್ಟಬಲ್ ಸೆಗ್ಮೆಂಟ್, ರೈಟ್. ಈ ಅಕೌಂಟೆಂಟ್ ನಾಥನ್ ಲಿಮಿಟೆಡ್ ಅವರ ಅಕೌಂಟೆಂಟ್ ಏನ್ ಹೇಳ್ತಾ ಇದ್ದಾರೆ? ಎಲ್ಲಾ ಸೆಗ್ಮೆಂಟು ರಿಪೋರ್ಟಬಲ್ ಅಂತ. ಹೌದು, ಹಾಗೇನೆ ಇದೆ. ಎಲ್ಲಾ ಸೆಗ್ಮೆಂಟ್ ಕೂಡ ರಿಪೋರ್ಟಬಲ್ ಆಗಿದೆ. ಈ ರೀತಿ ನಾವು ಆನ್ಸರ್ ನ ಫ್ರೇಮ್ ಮಾಡಿ ಬರೆದ್ರೆ ಆಯ್ತು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Company A is engaged in the manufacturing and sale of products which constitute two distinct business segments. The products of the company are sold in domestic market only. Okay, the management information system of company is organized to reflect operating information by two broad market segments, that is rural and urban. Besides the two business segments, how should company A identify geographical segments? Do geographical segments exist within the same country?
ಎಕ್ಸ್ಪ್ಲೈನ್ ಇನ್ ಲೈನ್ ವಿತ್ ಪ್ರೊವಿಷನ್ ಆಫ್ AS 17. ಓಕೆ, ಇಲ್ಲಿ ಏನ್ ಕೇಳಿದ್ದಾರೆ, ಕಂಪನಿ ಎ ಅನ್ನುವಂಥದ್ದು ಮ್ಯಾನುಫ್ಯಾಕ್ಚರ್ ಮತ್ತೆ ಸೇಲ್ ಮಾಡ್ತಾ ಇದೆ, ಏನನ್ನ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಅಂಡ್ ಸೇಲ್ ಮಾಡ್ತಾ ಇದೆ. ಸೊ ಇವೇನ್ ಮಾಡ್ಕೊಂಡಿದ್ದಾರೆ, ಬಿಸ್ನೆಸ್ ಸೆಗ್ಮೆಂಟ್ಸ್ ಗಳನ್ನ ಮಾಡ್ಕೊಂಡಿದ್ದಾರೆ. 2 ಡಿಸ್ಟಿಂಕ್ಟ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಎಲ್ಲಿ ಇದನ್ನ ಸೇಲ್ ಮಾಡ್ತಾರೆ, ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ. ಲೈಕ್ ಔಟ್ಸೈಡ್ ಹೋಗ್ತಾ ಇಲ್ಲ, ಇವರು ಔಟ್ಸೈಡ್ ಕಂಟ್ರಿ ಹೋಗ್ತಾ ಇಲ್ಲ, ಡೊಮೆಸ್ಟಿಕ್ ಮಾರ್ಕೆಟ್ ಲೈಕ್ ವಿತ್ ಇನ್ ನಲ್ಲೇ ಸೇಲ್ ಮಾಡ್ತಾ ಇದ್ದಾರೆ. ದ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಆಫ್ ಕಂಪನಿ ಇಸ್ ಆರ್ಗನೈಸ್ಡ್ ಟು ರಿಫ್ಲೆಕ್ಟ್ ಆಪರೇಟಿಂಗ್ ಇನ್ಫಾರ್ಮೇಶನ್ ಬೈ 2 ಬ್ರಾಡ್ ಮಾರ್ಕೆಟ್ಸ್. ಓಕೆ ಫೈನ್. The SAS business segments, ಈ 2 distinct business segments ನ ಬಿಟ್ಟು ನಾವು ಜಿಯೋಗ್ರಫಿಕಲ್ ಸೆಗ್ಮೆಂಟ್ ನ ಮಾಡ್ಬೋದಾ ಇಲ್ಲಿ? ಅಫ್ಕೋರ್ಸ್ ಮಾಡ್ಬೋದು, ರೈಟ್? ಯಾಕಂದ್ರೆ ರೂರಲ್ ಕೂಡ ಸೇಲ್ ಮಾಡ್ತಾ ಇದ್ದಾರೆ, ಅರ್ಬನ್ ಅಲ್ಲೂ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಸೊ ರೂರಲ್ಗೆ ಮತ್ತೆ ಅರ್ಬನ್ಗೆ ಏನು ರಿಸ್ಕ್ ಅಂಡ್ ರಿಟರ್ನ್ಸ್ ಚೇಂಜ್ ಇರುತ್ತೆ, ರೈಟ್? ಸೊ ಆನ್ ದ ಬೇಸಿಸ್ ಆಫ್ ದಿಸ್ ವಿ ಕ್ಯಾನ್ ಡಿಸ್ಟಿಂಗ್ವಿಷ್ ಇಟ್ ಆಸ್ ಅ ಜಿಯೋಗ್ರಫಿಕಲ್ ಸೆಗ್ಮೆಂಟ್, ರೈಟ್? ಸೊ ಇಲ್ಲಿ ಏನ್ ಕ್ವೆಶನ್ ಕೇಳ್ತಾ ಇದ್ದಾರೆ, ಈ ಕ್ವೆಶನ್ಗೆ ಆನ್ಸರ್ ಸಿಕ್ತು. ಹೌ ಶುಡ್ ಅ ಕಂಪನಿ ಐಡೆಂಟಿಫೈ ಜಿಯೋಗ್ರಫಿಕಲ್ ಸೆಗ್ಮೆಂಟ್? ರೂರಲ್ ಮತ್ತೆ ಅರ್ಬನ್ ಅನ್ನ ನಾವು ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಅಂತ ಅಂದ್ಬಿಟ್ಟು ಕರಿಬಹುದು, ರೈಟ್? ಓಕೆ, ನೆಕ್ಸ್ಟ್ ಕ್ವೆಶನ್ ಏನ್ ಕೇಳಿದ್ರೆ, ಡೂ ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಎಕ್ಸಿಸ್ಟ್ ವಿತ್ ಇನ್ ದ ಸೇಮ್ ಕಂಟ್ರಿ? ಅಫ್ಕೋರ್ಸ್ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ, ವಿತ್ ಇನ್ ಕಂಟ್ರಿ ಎಲ್ಲ ಆದ್ರೂ ಪರವಾಗಿಲ್ಲ, ವಿ ಕ್ಯಾನ್ ಡಿಸ್ಟಿಂಗ್ಯೂಟ್, ನಾವು ಡಿಸ್ಟಿಂಗ್ಯೂಟ್ ಮಾಡಬಹುದು ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಆಗಿ, ಅಥವಾ ಔಟ್ಸೈಡ್ ಕಂಟ್ರಿಯಲ್ಲಿ ಇದ್ರೂ ಕೂಡ ನಾವು ಅದನ್ನ ಡಿಸ್ಟಿಂಗ್ಯೂಟ್ ಮಾಡಬಹುದು ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಆಗಿ. ಎಸ್, ಈ ಕ್ವೆಶನ್ ಕೂಡ ಆನ್ಸರ್ ಎಸ್. ಏನು, ಡೂ ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಎಕ್ಸಿಸ್ಟ್ ವಿತ್ ಇನ್ ದ ಸೇಮ್ ಕಂಟ್ರಿ? ಅಫ್ಕೋರ್ಸ್ ಇಟ್ ಕ್ಯಾನ್ ಬಿ ಎಕ್ಸಿಸ್ಟ್. ಇಸ್ ಇಟ್ ಓಕೆ? ಫೈನ್. ಇದನ್ನೇ ಅವರು ಥಿಯರಿ ಮಾಡಿಬಿಟ್ಟು ಕೊಟ್ಟಿದ್ದಾರೆ, ಯಾವ್ದ್ರಲ್ಲಿ? ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನೇ ಅವರು ಥಿಯರಿ ಮಾಡಿ ಕೊಟ್ಟಿದ್ದಾರೆ. ಸೊ ಅದೇ ವೇಯಲ್ಲಿ ಬರಿಬೇಕಂತ ಏನು ಇಲ್ಲ, ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಫ್ರೇಮ್ ಮಾಡಬಹುದು. ಓಕೆ, ಇಲ್ಲಿ ಕೊಟ್ಟಿರೋ ಅಷ್ಟು ಕ್ವೆಶನ್ಗೂ ಆನ್ಸರ್ ಮಾಡಿದ್ರೆ ಆಯ್ತು. ಇಸ್ ಇಟ್ ಓಕೆ? Fine. Next question. PK Limited has identified business segment as its primary reporting format. It has identified India, USA, and UK as 3 geographical segments. It sells its products in the Indian market, which constitutes 70% of the company's sales. 25% is sold in USA, and the balance is sold in UK. Okay. Is PK Limited as part of its geographical secondary segment information required to disclose segment revenue from export sales where such sales are not significant? Even significant alla anta ಹೇಳಿದ್ರು, significant ಅಲ್ಲ ಅಂತ ಅಂದ್ಬಿಟ್ಟು ನಮಗೆ ಯಾವಾಗ ಗೊತ್ತಾಗುತ್ತೆ? 10% ಥ್ರೆಶೋಲ್ಡ್ ಗಿಂತ ಕಮ್ಮಿ ಇದ್ರೆ ನಮಗೆ ಅದು ಸಿಗ್ನಿಫಿಕೆಂಟ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಈವನ್ ಸಿಗ್ನಿಫಿಕೆಂಟ್ ಇಲ್ಲ ಅಂತ ಹೇಳಿದ್ರು ಕೂಡ ನಾವು ಆ ಸೆಗ್ಮೆಂಟ್ ರೆವೆನ್ಯೂ ನಾವು ಡಿಸ್ಕ್ಲೋಸ್ ಮಾಡ್ಬೇಕಾ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಓಕೆ, ನಾವು ಈಗ PK ಲಿಮಿಟೆಡ್ ಅಲ್ಲಿ, PK ಲಿಮಿಟೆಡ್ ಅವರು, ರೈಟ್? ಸೊ ಎಷ್ಟು ಲೊಕೇಶನ್ ಅಲ್ಲಿ ಅವರ ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ತಾ ಇದ್ದಾರೆ? ಇಂಡಿಯಾದಲ್ಲಿ, ಅಂಡ್ ಇನ್ನೊಂದು ಯಾವುದು, USA, ರೈಟ್? USA ಅಲ್ಲಿ, UK ಅಲ್ಲಿ. Is it right? Okay. ಇಂಡಿಯಾದಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಸೇಲ್ಸ್ ಮಾಡ್ತಾ ಇದ್ದಾರೆ ಅವರು? 70% ಆಫ್ ಸೇಲ್ಸ್ ಮಾಡ್ತಾ ಇದ್ದಾರೆ. USA ಅಲ್ಲಿ 25%, ಇನ್ನು ಉಳಿದಿರೋದು ಎಷ್ಟು? 5% UK ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಓಕೆ, ನಮ್ಗೆ ಏನು ಸೇಲ್ಸ್ ರೆವೆನ್ಯೂ ಎಷ್ಟು ಪರ್ಸೆಂಟೇಜ್ ಮೇಲೆ ಇರಬೇಕು? 10% ಥ್ರೆಶೋಲ್ಡ್ ಕ್ರೈಟೇರಿಯಾನ ಸ್ಯಾಟಿಸ್ಫೈ ಮಾಡಬೇಕು ಅಂದ್ರೆ ಮೋರ್ ದೆನ್ 10% ಇರಬೇಕು. ಇಸ್ ಇಟ್ ರೈಟ್? ಓಕೆ, ಈಗ ಯಾವ್ದೆಲ್ಲ ಮೋರ್ ದೆನ್ 10% ಇದೆ? ಇಂಡಿಯಾಗೆ ಸೇಲ್ ಮಾಡ್ತಿರೋದು 70% ಮೇಲಿದೆ, ರೈಟ್? ಸೊ ಇದು ಕ್ರೈಟೇರಿಯಾನ ಸ್ಯಾಟಿಸ್ಫೈ ಮಾಡಿದ್ದೆ. ಹಾಗಾದ್ರೆ ಅದರಲ್ಲಿ ಬರ್ತಾ ಇರುವಂತಹ ರೆವೆನ್ಯೂ ನಾವು ರಿಪೋರ್ಟ್ ಮಾಡ್ತೇವಾ? ಎಸ್, ಮಾಡ್ತೇವೆ. ಓಕೆ, ನೆಕ್ಸ್ಟ್ USA ಇಂದ ಬರ್ತಾ ಇರುವಂತಹ ರೆವೆನ್ಯೂ ಕೂಡ ಮೋರ್ ದೆನ್ 10% ಇದೆ, ರೈಟ್? ಸೊ ಇದನ್ನ ನಾವು ರಿಪೋರ್ಟ್ ಮಾಡ್ತೇವಾ? ಎಸ್, USA ಇಂದ ಬರ್ತಾ ಇರುವಂತಹ ರೆವೆನ್ಯೂ ಬಗ್ಗೆ ಕೂಡ ನಾವು ರಿಪೋರ್ಟ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ UK ಇಂದ ಬರ್ತಾ ಇರುವಂತಹ ರೆವೆನ್ಯೂ ನೋ. ಯಾಕೆ ಅಂತ ಹೇಳಿದ್ರೆ ಇದು ಲೆಸ್ ದೆನ್ 10% ಇದೆ, ದಟ್ ಇಸ್ 5% ಇದೆ. ಇಟ್ ಇಸ್ ನಾಟ್ ಅ ಸಿಗ್ನಿಫಿಕೆಂಟ್ ಇಲ್ಲ. ಸೊ ಇದನ್ನ ನಾವು ಏನ್ ಮಾಡ್ತೇವೆ? ರಿಪೋರ್ಟ್ ಮಾಡೋದಿಲ್ಲ. ಈ ಕ್ವೆಶನ್ಗೆ ಆನ್ಸರ್ ಏನು? ಏನ್ ಕ್ವೆಶನ್ ಕೇಳಿದ್ರೆ ಇಲ್ಲಿ?
Is PK Limited as part of its geographical segment information required to disclose segment revenue from export sales, right? Export sales ಏನಾಗ್ತಾ ಇದೆ, so we have to disclose. Where such sales are not significant, even significant ಅಲ್ಲ ಸೇಲ್ಸ್ ಅಂತ ಅಂದ್ರೂ ಕೂಡ ನಾವು ಡಿಸ್ಕ್ಲೋಸ್ ಮಾಡ್ತೇವಾ? ನೋ, ಮಾಡೋದಿಲ್ಲ. ಓನ್ಲಿ ಸಿಗ್ನಿಫಿಕೆಂಟ್ ಆಗಿರೋದನ್ನ ಮಾತ್ರ ಡಿಸ್ಕ್ಲೋಸ್ ಮಾಡ್ತೇವೆ. ಇಫ್ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಈ 5% ಏನಾದ್ರು 10% ಗಿಂತ ಜಾಸ್ತಿ ಹೋದ್ರೆ ಅವಾಗ ನಾವು ಡಿಸ್ಕ್ಲೋಸ್ ಮಾಡ್ತೇವೆ, ಬಟ್ ಇವಾಗ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಆನ್ಸರ್ ಅಲ್ಲಿ ಫ್ರೇಮ್ ಮಾಡಿದ್ರೆ ಆಯ್ತು. ಇಸ್ ಇಟ್ ಓಕೆ? ಫೈನ್. ನೆಕ್ಸ್ಟ್ ಕ್ವೆಶನ್. XYZ Limited has 5 business segment. Okay, what is A, B, C, D, E? Okay, the profit or loss of each of the segment for the year ended 31st March 2002 has been provided below. Fine. You are required to identify from the following whether reportable segment or not reportable segment on the basis of profitability test as per AS 17. Okay, profitability test na ಮಾಡಿ ನಾವು ಇವಷ್ಟರಲ್ಲಿ ಯಾವ್ದೆಲ್ಲ ರಿಪೋರ್ಟಬಲ್ ಅಂತ ಅಂದ್ಬಿಟ್ಟು ಕಂಡುಹಿಡಿಬೇಕಂತೆ. ಓಕೆ, ಫೈನ್. ಸೊ ಫಸ್ಟ್ಗೆ ನಾವು ಆಡ್ ಮಾಡ್ಕೊಳ್ಳೋಣ. ಇಸ್ ಇಟ್ ಓಕೆ? ಫಸ್ಟ್ಗೆ ಆಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೊಟ್ಟಿದ್ದಂತಹ ಎಕ್ಸಾಂಪಲ್ ಅಲ್ಲಿ ಎಲ್ಲ ಕೂಡ ಪ್ರಾಫಿಟ್ ಇತ್ತು. ರಿಸಲ್ಟ್ಸ್ ಅಲ್ಲಿ ಏನಾಗಿತ್ತು, ಎಲ್ಲ ಕೂಡ ಪ್ರಾಫಿಟ್ ಇತ್ತು. ಬಟ್ ಇಲ್ಲಿ ಏನಾಗಿದೆ, ಪ್ರಾಫಿಟ್ ಇದೆ, ಲಾಸ್ ಇದೆ. ಅವಾಗ ನಾವು ಯಾವ ರೀತಿ ಆಡ್ ಮಾಡ್ಕೊಳ್ತೇವೆ, ಟೋಟಲ್ ಅಮೌಂಟ್ ನ ಹೇಗೆ ತಗೊಳ್ತೇವೆ ಅಂತ ಹೇಳಿದ್ರೆ, ಫಸ್ಟ್ಗೆ ಪ್ರಾಫಿಟ್ ಎಷ್ಟಾಗಿದೆ ಅದನ್ನ ಆಡ್ ಮಾಡ್ಕೊಳ್ಬೇಕು. ಸೊ ದಟ್ ಇಸ್ 225 ಪ್ಲಸ್ 25 ಎಷ್ಟಾಗತ್ತೆ? 250, ರೈಟ್? ಇವೆರಡರಿಂದ ಎಷ್ಟಾಗಿದೆ? 250 ಆಯ್ತು. ಓಕೆ, ಈಗ ಲಾಸಸ್ ಎಷ್ಟೆಲ್ಲ ಆಗಿದೆ ಅದನ್ನ ನಾವು ಆಡ್ ಮಾಡ್ಕೊಳ್ತೀವಿ. ದಟ್ ಇಸ್ 175 ಪ್ಲಸ್ 20 ಪ್ಲಸ್ 105 ಎಷ್ಟಾಯ್ತು? 300. ಓಕೆ, ಈ ರೀತಿ ಫಸ್ಟ್ ನಾವು ಆಡ್ ಮಾಡ್ಕೊಳ್ಬೇಕು. ಪ್ರಾಫಿಟ್ ನ ಸಪರೇಟ್ ಆಗಿ ಆಡ್ ಮಾಡ್ಕೊಳ್ಬೇಕು, ಲಾಸ್ ನ ಸಪರೇಟ್ ಆಗಿ ಆಡ್ ಮಾಡ್ಕೊಳ್ಬೇಕು. ಈಗ ಆಡ್ ಮಾಡಿ ಬಂದಿರುವಂತಹ ಅಮೌಂಟ್ ಅಲ್ಲಿ ಯಾವ್ದು ಜಾಸ್ತಿ ಇದೆ? ಲಾಸ್ ಜಾಸ್ತಿ ಇದೆಯಾ, ಪ್ರಾಫಿಟ್ ಜಾಸ್ತಿ ಇದೆಯಾ? ಲಾಸ್ ಜಾಸ್ತಿ ಇದೆ, ರೈಟ್? ಸೊ ಈ ಲಾಸ್ ಅಮೌಂಟ್ ದಟ್ ಇಸ್ 300 ನ 10% ನಾವು ತಗೊಳ್ತೇವೆ. ಇಸ್ ಇಟ್ ಓಕೆ? ಎಷ್ಟು? 300 ನ 10%, ರೈಟ್? ದಟ್ ಇಸ್ 30 lakh it is. Okay, 30 lakh ಗಿಂತ ಯಾವ್ದೆಲ್ಲ ಸೆಗ್ಮೆಂಟ್ ಜಾಸ್ತಿ ಪ್ರಾಫಿಟ್ ನ ಮಾಡಿದೆ, ಅಥವಾ ಪ್ರಾಫಿಟ್ ಆದ್ರೂ ಆಗಿರ್ಲಿ, ಲಾಸ್ ಆದ್ರೂ ಆಗಿಲ್ಲ, ಯಾವ್ದು ಜಾಸ್ತಿ ಪ್ರಾಫಿಟ್ ಅಥವಾ ಲಾಸ್ ನ ಮಾಡಿದೆ ಅದನ್ನ ನಾವು ರಿಪೋರ್ಟಬಲ್ ಸೆಗ್ಮೆಂಟ್ ಅಂತ ಅಂದ್ಬಿಟ್ಟು ಕರಿತೀವಿ. ಓಕೆ, ಫೈನ್. ಇಲ್ಲಿ ರಿಪೋರ್ಟಬಲ್ ಸೆಗ್ಮೆಂಟ್ ಅಲ್ವಾ ಅಂತ ಅಂದ್ಬಿಟ್ಟು ಬರೆಯೋಣ. Okay, segment A reportable because 225 is the profit. It is more than 30 lakh, right? So yes, idu reportable segment agate. Okay, B reportable segment no, because it is less than 30 lakh. 25 lakh ಅಷ್ಟೇ ಇದೆ. ಎಷ್ಟು ಪ್ರಾಫಿಟ್ ಎಷ್ಟಿದೆ? only 25 lakh ಇದೆ. So it is not a significant, ಅದಕ್ಕೋಸ್ಕರ ನಾವು ರಿಪೋರ್ಟ್ ಮಾಡಲ್ಲ. After that, C 175 lakh ಅಷ್ಟು ಲಾಸಸ್ ಆಗ್ತದೆ. ಸಿಗ್ನಿಫಿಕೆಂಟ್? ಅಫ್ಕೋರ್ಸ್ ಸಿಗ್ನಿಫಿಕೆಂಟ್. ಅದೇ 30 lakh ಗಿಂತ ಒಳಗೆ ಲಾಸ್ ಆಗಿದ್ರೆ ಅದನ್ನ ನಾವು ಸಿಗ್ನಿಫಿಕೆಂಟ್ ಅಂತ ತಗೊಳ್ತಾ ಇರಲಿಲ್ಲ. ಬಟ್ 175 lakh, that is more than 30 lakh ಆಗಿದೆ. ಸೊ ದಟ್ಸ್ ವೈ ಇಟ್ ಈಸ್ ಸಿಗ್ನಿಫಿಕೆಂಟ್. ವಿ ವಿಲ್ ರಿಪೋರ್ಟ್ ಇಟ್. ಆಫ್ಟರ್ ದಟ್ ಡಿ ಅಲ್ಲಿ ಎಷ್ಟು ಲಾಸ್ ಆಗಿದೆ? 20 lakh ಲಾಸ್ ಆಗಿದೆ. ಇದು ಸಿಗ್ನಿಫಿಕೆಂಟಾ? ನೋ, ಸಿಗ್ನಿಫಿಕೆಂಟ್ ಅಲ್ಲ. ಸೊ ವಿ ವಿಲ್ ನಾಟ್ ರಿಪೋರ್ಟ್ ಇಟ್. ಆಫ್ಟರ್ ದಟ್ ಈ ಕೂಡ ಸಿಗ್ನಿಫಿಕೆಂಟ್. ಸೊ ರಿಪೋರ್ಟ್ ಮಾಡ್ತೇವೆ. ಓಕೆ, ಎಷ್ಟು ಸೆಗ್ಮೆಂಟ್ಸ್ ಗಳನ್ನ ರಿಪೋರ್ಟ್ ಮಾಡ್ತೇವೆ? ಎ, ಸಿ ಅಂಡ್ ಇ. ಸೊ 3 ಸೆಗ್ಮೆಂಟ್ಸ್ ನ ರಿಪೋರ್ಟ್ ಮಾಡ್ತೇವೆ. ಯಾವ್ದೆಲ್ಲ ಮಾಡೋದಿಲ್ಲ? ಬಿ ಮತ್ತೆ ಡಿ ನ ರಿಪೋರ್ಟ್ ಮಾಡೋದಿಲ್ಲ. ಇಸ್ ಇಟ್ ಓಕೆ? ಸೊ ಪ್ರಾಫಿಟ್ ಅಂಡ್ ಲಾಸ್ ಎರಡೂ ತರದ ಇನ್ಫಾರ್ಮೇಶನ್ ಕೊಟ್ಟಾಗ ನಾವು ಹೀಗೆ ಮಾಡುದು. ಬರೀ ಪ್ರಾಫಿಟ್ ಕೊಟ್ಟಿದ್ರೆ ಅಷ್ಟನ್ನು ಟೋಟಲ್ ಮಾಡ್ಬಿಟ್ಟು ಅದರ 10% ತಗೊಳ್ತಾ ಇದ್ವಿ, ರೈಟ್? ಅದ್ರಲ್ಲಿ ಏನ್ ಮಾಡಿದ್ರೆ ಪ್ರಾಫಿಟ್ ಕೂಡ ಕೊಟ್ಟಿದ್ರೆ, ಲಾಸ್ ಕೂಡ ಕೊಟ್ಟಿದ್ರೆ. ಸೊ ಸಪರೇಟ್ ಆಗಿ ಎರಡನ್ನು ಕೂಡ ಟೋಟಲ್ ಮಾಡ್ಕೊಳ್ಳುವಂಥದ್ದು. ಅದರಲ್ಲಿ ಯಾವ್ದು ಜಾಸ್ತಿ ಇದೆ ಅದರ 10% ತಗೊಳ್ಳೋದು. ಇಸ್ ಇಟ್ ಓಕೆ? ಸೊ ಆ 10% ಗೆ ಎಲ್ಲದನ್ನು ಕೂಡ ಕಂಪೇರ್ ಮಾಡೋದು. ಇಸ್ ಇಟ್ ಓಕೆ? ಫೈನ್. ನೆಕ್ಸ್ಟ್ ಕ್ವೆಶನ್. ABC Limited has 5 segments, namely A, B, C, D and E. The profit or loss of each segment for the year ended March 31st, 2002 is as follows. Okay, segment ಎಷ್ಟಿದೆ? 5 segment ಇದೆ. ಅದರ ಪ್ರಾಫಿಟ್ ಅಥವಾ ಲಾಸ್ ನ ಕೊಟ್ಟಿದ್ದಾರೆ.
ಸೇಮ್ 9 ಕ್ವೆಶನ್ ತರಾನೇ ಇದು ಈ ಕ್ವೆಶನ್ ಕೂಡ. ಸೊ ಬೇಗ ಮಾಡ್ಬಿಡೋಣ. ಪ್ರಾಫಿಟ್ ಎಷ್ಟಿದೆ? 780 ಪ್ಲಸ್ 1500 ಪ್ಲಸ್ 6000 ಎಷ್ಟಾಯ್ತು? 8280 ರೈಟ್. ಪ್ರಾಫಿಟ್ ಇನ ಟೋಟಲ್ ಅಮೌಂಟ್. ಓಕೆ, ಲಾಸ್ ನ ಟೋಟಲ್ ಅಮೌಂಟ್ ಎಷ್ಟಿದೆ? 2300 ಪ್ಲಸ್ 4500 ಯಾ 6800 ಇದೆ. ಓಕೆ, ಇದರಲ್ಲಿ ಪ್ರಾಫಿಟ್ ಪೋರ್ಷನ್ಸ್ ಜಾಸ್ತಿ ಇದೆಯಾ, ಲಾಸಸ್ ಪೋರ್ಷನ್ಸ್ ಜಾಸ್ತಿ ಇದೆಯಾ? ಪ್ರಾಫಿಟ್ ಪೋರ್ಷನ್ಸ್ ಜಾಸ್ತಿ ಇದೆ. ಎಷ್ಟು? 8280. ಓಕೆ, ಇದ್ರ 10% ಅಂತ ಅಂದ್ಬಿಟ್ಟು ತಗೊಂಡ್ರೆ ಎಷ್ಟಾಗುತ್ತೆ ನಮ್ಗೆ? 828. Is it right? Okay. More than 828 crore ಯಾವ್ದೆಲ್ಲ ಕಂಪನೀಸ್ ಇದೆ ಅದನ್ನ ನಾವು ರಿಪೋರ್ಟಬಲ್ ಸೆಗ್ಮೆಂಟ್ ಅಂತ ಕರಿತೀವಿ. ರೈಟ್, ಫೈನ್. 780 ಫಸ್ಟ್ ಎ ಸೆಗ್ಮೆಂಟ್ 780 ಇದೆ. ಮೋರ್ ದೆನ್ 828 crore ಇದೆಯಾ? ನೋ. ಸೊ ನಾವ್ ಇದನ್ನ ರಿಪೋರ್ಟ್ ಮಾಡಲ್ಲ. ನೆಕ್ಸ್ಟ್ ಬಿ 1500 ಇದೆ. ಎಸ್, ರಿಪೋರ್ಟ್ ಮಾಡ್ತೇವೆ. ನೆಕ್ಸ್ಟ್ ಸಿ 2300 ಇದೆ. ಅದೇ ಲಾಸ್ 828 ಗಿಂತ ಕಮ್ಮಿ ಲಾಸ್ ಆಗಿದೆ ನಾವು ರಿಪೋರ್ಟ್ ಮಾಡ್ತಾ ಇದ್ವಾ? ಇಲ್ಲ, ಇದು 828 crore ಗಿಂತ ಜಾಸ್ತಿ ಇದೆ. ದಟ್ಸ್ ವೈ ವಿ ವಿಲ್ ರಿಪೋರ್ಟ್. ನೆಕ್ಸ್ಟ್ 4500. ಎಸ್ ಎಸ್. ಓಕೆ, ಎಷ್ಟು ಸೆಗ್ಮೆಂಟ್ಸ್ ರಿಪೋರ್ಟ್ ಮಾಡಿದ್ವಿ ನಾವು? 4 ಸೆಗ್ಮೆಂಟ್ ನ ರಿಪೋರ್ಟ್ ಮಾಡಿದ್ವಿ. 1 ಮಾತ್ರ ರಿಪೋರ್ಟ್ ಮಾಡ್ತಾ ಇಲ್ಲ. ಇಸ್ ಇಟ್ ಓಕೆ? ಫೈನ್. ನೆಕ್ಸ್ಟ್ ಕ್ವೆಶನ್. Heavy Goods Limited has 6 segments, namely L to Q, that is L, M, N, O, P, Q. Okay, 6 segments are there. The total revenues, that is internal and external, profit or losses and assets are set out below. ಎಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಮಗೆ? ಸೇಲ್ಸ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಆರ್ ಲಾಸ್ ಕೊಟ್ಟಿದ್ದಾರೆ, ಹಾಗೆ ಅಸೆಟ್ಸ್. 3 ಟೈಪ್ಸ್ ಆಫ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನಕ್ಕೆ? ರಿಪೋರ್ಟ್ ಮಾಡಿ, ಸೆಗ್ಮೆಂಟ್ ರಿಲೇಟೆಡ್ ರಿಪೋರ್ಟ್ ಮಾಡ್ಲಿಕ್ಕೆ. ಓಕೆ, ಹೆವಿ ಗೂಡ್ಸ್ ಲಿಮಿಟೆಡ್ ನೀಡ್ಸ್ ಟು ಡಿಟರ್ಮೈನ್ ಹೌ ಮೆನಿ ರಿಪೋರ್ಟಬಲ್ ಸೆಗ್ಮೆಂಟ್ ಇಟ್ ಹ್ಯಾಸ್. ಈ 6 ಸೆಗ್ಮೆಂಟ್ಸ್ ಅಲ್ಲಿ ಎಷ್ಟು ರಿಪೋರ್ಟಬಲ್ ಸೆಗ್ಮೆಂಟ್ಸ್ ಇದೆ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಓಕೆ, ಯು ಆರ್ ರಿಕ್ವೈರ್ಡ್ ಟು ಅಡ್ವೈಸ್ ಹೆವಿ ಗೂಡ್ಸ್ ಲಿಮಿಟೆಡ್ ಆಸ್ ಪರ್ ದ ಕ್ರೈಟೀರಿಯಾ ಡಿಫೈನ್ಡ್ ಇನ್ AS 17. AS 17 ಕ್ರೈಟೀರಿಯಾ ಪ್ರಕಾರ ನಾವು ಎಷ್ಟು ರಿಪೋರ್ಟಬಲ್ ಸೆಗ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಕಂಡು ಹಿಡಿಬೇಕು. ಇಸ್ ಇಟ್ ಓಕೆ? ಫೈನ್. ಈಗ ಫಸ್ಟ್ ಗೆ ಸೇಲ್ಸ್. ನಾವು ಸೇಲ್ಸ್ ಹೇಗೆ ಡಿಟರ್ಮೈನ್ ಮಾಡುದು, ಹೇಗೆ ಕ್ಯಾಲ್ಕುಲೇಟ್ ಮಾಡುದು ಸೇಲ್ಸ್ ನ ಅಂತ ಅಂದ್ಬಿಟ್ಟು ಕಲ್ತಿದ್ವಿ. ರೈಟ್, ಸೇಲ್ಸ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಫಸ್ಟ್ ಅಟ್ರಿಬ್ಯೂಟಬಲ್ ರೆವೆನ್ಯೂ. ರೈಟ್, ಎಷ್ಟು ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ರೆವೆನ್ಯೂ ಎಷ್ಟಿದೆ ಅದನ್ನ ಬರ್ಕೊಳ್ತೀವಿ. ಆಫ್ಟರ್ ದಟ್ ಅಲೋಕೇಟೆಡ್ ರೆವೆನ್ಯೂ, ಕಾಮನ್ ಆಗಿ ಎಷ್ಟು ರೆವೆನ್ಯೂ ಆಗಿದೆ ಅದನ್ನ ಅಲೋಕೇಟ್ ಮಾಡಿ ಬರ್ಕೊಳ್ತೇವೆ. ಆಫ್ಟರ್ ದಟ್ ಇಂಟರ್ ಸೆಗ್ಮೆಂಟ್ ರೆವೆನ್ಯೂ. ರೈಟ್, ಇದಷ್ಟನ್ನು ಟೋಟಲ್ ಮಾಡಿ ಬರುವಂತಹ ಆನ್ಸರ್ ನಮ್ಗೆ ಸೆಗ್ಮೆಂಟ್ ರೆವೆನ್ಯೂ ಆಗುತ್ತೆ. ಇದ್ರ ಬೇಸಿಸ್ ಮೇಲೆ ನಾವು 10% ಥ್ರೆಸ್ ಹೋಲ್ಡ್ ಲಿಮಿಟ್ ನ 10% ಥ್ರೆಸ್ ಹೋಲ್ಡ್ ಟೆಸ್ಟ್ ನ ಅಪ್ಲೈ ಮಾಡ್ತೇವೆ. ರೈಟ್, ಸೊ ಇಲ್ಲಿ ನಮಗೆ ಯಾವ್ದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಇಂಟರ್ ಸೆಗ್ಮೆಂಟ್ ಸೇಲ್ಸ್ ಕೊಟ್ಟಿದ್ದಾರೆ, ಹಾಗೆ ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ರೆವೆನ್ಯೂನ ಕೊಟ್ಟಿದ್ದಾರೆ. ಸೊ ಇವೆರಡನ್ನ ಆಡ್ ಮಾಡಿಕೊಂಡು ಆಫ್ಟರ್ ದಟ್ ವಿ ಹ್ಯಾವ್ ಟು ಅಪ್ಲೈ ದ 10% ಕ್ರೈಟೇರಿಯಾ. ರೈಟ್, ಈಗ ಇವೆರಡನ್ನ ಆಡ್ ಮಾಡಿಬಿಟ್ಟು ಬರ್ಕೊಂಡ್ ಬಿಡೋಣ ಒಂದು ಕಾಲಮ್ ಅಲ್ಲಿ. ಓಕೆ, ಸೊ ಯಾ ಹೌ ಮಚ್ ಇದು ಸೇಲ್ಸ್. ಓಕೆ, ಸೇಲ್ಸ್ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಬರೆಯೋಣ. ಎಲ್ ಸೆಗ್ಮೆಂಟ್ ಅಲ್ಲಿ ಸೇಲ್ಸ್ ಎಷ್ಟಾಗಿದೆ? 4200 ಪ್ಲಸ್ 12300. ರೈಟ್, ದಟ್ ಇಸ್ 60,500. ಎಂ ಅಲ್ಲಿ 3500 ಪ್ಲಸ್ 7750, that is 11,250. Right, next 1000 plus 3,500, that is 4,500. Next 5,250. After that 6,000. Q get 1,200 plus 1,050. Right, that is 2,250. So total ಎಷ್ಟಾಗಿದೆ ಸೇಲ್ಸ್ ನಮಗೆ? 16,500 plus 11,250 plus 4,500 plus 5,250 plus 6,000 plus 2,250. So ಎಷ್ಟಾಯ್ತು? 45,750. ಓಕೆ, ಇದರ 10% ನ ನಾವು ತಗೊಳ್ಳೋದಾದ್ರೆ ಎಷ್ಟಾಗತ್ತೆ? 4,575. ರೈಟ್, ಈಗ ನಾವು ರಿಪೋರ್ಟಬಲ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟಕ್ಕಿಂತ ಜಾಸ್ತಿ ಇರಬೇಕು ರೆವೆನ್ಯೂ? 4,575 ಗಿಂತ ಜಾಸ್ತಿ ಇರಬೇಕು. ಅದನ್ನ ನಾವು ರಿಪೋರ್ಟಬಲ್ ಸೆಗ್ಮೆಂಟ್ ಅಂತ ಅಂದ್ಬಿಟ್ಟು ಕರಿತೀವಿ. ರೈಟ್, ಓಕೆ, ಈಗ ಸೇಲ್ಸ್ ಅಲ್ಲಿ ಎಷ್ಟು ರಿಪೋರ್ಟಬಲ್ ಸೆಗ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ನೋಡೋಣ.
L reportable segment, yes, because because it is more than 4,575, right? So ಇದು ಕೂಡ business reportable segment. Okay, ಬರೆಯೋಣ ಹಾಗೆ reportable segment. Okay. M reportable segment, yes, M ಕೂಡ reportable segment. N reportable segment, no, because it is less than 4,575. Next, O, yes, reportable. This is also reportable. ಇದು ಯಾವ್ದು Q, no, Q reportable, 2,250 ಇದೆ, no, it is not reportable. So sales ಪ್ರಕಾರ ಎಷ್ಟು reportable ಸಿಕ್ತು ನಮಗೆ? L, M, O and P, right? 4 reportable segments ಸಿಕ್ತು as per revenue test. Is it okay? Okay. Now result ಅಲ್ಲಿ ಎಷ್ಟು ಸೆಗ್ಮೆಂಟ್ ಸಿಗುತ್ತೆ, ಎಷ್ಟು ರಿಪೋರ್ಟಬಲ್ ಸೆಗ್ಮೆಂಟ್ ಸಿಗುತ್ತೆ ಅಂತ ನೋಡೋಣ. ಈಗ ರಿಸಲ್ಟ್ ಅಲ್ಲಿ ನಮಗೆ ಪ್ರಾಫಿಟ್ ಕೊಟ್ಟಿದ್ದಾರೆ, ಲಾಸ್ ಕೊಟ್ಟಿದ್ದಾರೆ, ರೈಟ್? ಫಸ್ಟ್ ಏನ್ ಮಾಡ್ತೇವೆ ನಾವು, ಪ್ರಾಫಿಟ್ ಅಷ್ಟನ್ನು ಕೂಡ ಟೋಟಲ್ ಮಾಡ್ಕೊಳ್ತೇವೆ. ಎಷ್ಟಾಗಿದೆ ಪ್ರಾಫಿಟ್ ಅಷ್ಟನ್ನು ಕೂಡ ಟೋಟಲ್ ಮಾಡಿದ್ರೆ 6,000 rupees ಆಯ್ತು. ಸೊ ಲಾಸ್ ಅಷ್ಟನ್ನು ಟೋಟಲ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? 2,250, ರೈಟ್? ಓಕೆ, ಇವೆರಡರಲ್ಲಿ ಯಾವ್ದು ಜಾಸ್ತಿ ಇರೋದು? ಪ್ರಾಫಿಟ್ ಜಾಸ್ತಿ ಇರೋದು. ಸೊ ಪ್ರಾಫಿಟ್ ನ 10% ತಗೊಳ್ತೇವೆ, ದಟ್ ಇಸ್ 600. ಈಗ ಎಲ್ಲಾ ಸೆಗ್ಮೆಂಟಿನ ಪ್ರಾಫಿಟ್ ಅಥವಾ ಲಾಸ್ ಎಷ್ಟಿರ್ಬೇಕು ನಮ್ಗೆ? 600 ಗಿಂತ ಜಾಸ್ತಿ ಇರಬೇಕು. ಓಕೆ, 3,000 ಇದೆ. L reportable segment, yes. M 1,500, yes. This is also yes. Illa kuda yes. Here 600 ಇದೆ. Okay, correct 10% ಇದೆ. ಇವಾಗ ಇದನ್ನ ನಾವು ರಿಪೋರ್ಟಬಲ್ ಮಾಡ್ತೇವಾ ಅಥವಾ ಮಾಡಲ್ವಾ? ಆಕ್ಚುಲಿ ಈ ರೀತಿ ಕ್ವೆಶನ್ಸ್ ಕೇಳುದು ನಮ್ಗೆ. ಕರೆಕ್ಟ್ 10% ಕೊಡ್ತಾರೆ, ಸೊ ದಟ್ ನಮ್ಗೆ ಕನ್ಫ್ಯೂಷನ್ ಎಕ್ಸಾಮ್ ಹಾಲ್ ಅಲ್ಲಿ 10% ಗಿಂತ ಮೇಲ್ ಮಾಡ್ಬೇಕಾ, 10% ಕೂಡ ಮಾಡ್ಬೇಕಾ ಅಂತ. ಓಕೆ, ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು 2-3 ಟೈಮ್ಸ್ ನೋಡ್ಕೊಂಡು ನೀವು ಎಕ್ಸಾಮ್ ನ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ಬೇಕು. ಓಕೆ, ಕರೆಕ್ಟ್ 10% ಬಂದ್ರೆ ನಾವು ರಿಪೋರ್ಟ್ ಮಾಡ್ಬೇಕಾ? ಎಸ್. ಏನಿದು ಕ್ರೈಟೇರಿಯಾ? 10% ಆರ್ ಮೋರ್ ದೆನ್ 10% ಏನ್ ಇರುತ್ತೆ ಅದನ್ನ ನಾವು ರಿಪೋರ್ಟ್ ಮಾಡ್ಬೇಕು. ಸೊ ಹಿಯರ್ ಕ್ಯೂನು ಕೂಡ ನಾವು ರಿಪೋರ್ಟ್ ಮಾಡ್ತೇವೆ. ನಮ್ಗೆ ಇಲ್ಲಿ ಎಷ್ಟು ರಿಪೋರ್ಟಬಲ್ ಸೆಗ್ಮೆಂಟ್ ಸಿಕ್ತು ಅಷ್ಟು ಕೂಡ L, M, N, O, P, Q, ರೈಟ್? 6 ಸೆಗ್ಮೆಂಟ್ ಕೂಡ ಇಲ್ಲಿ ರಿಪೋರ್ಟಬಲ್ ಸೆಗ್ಮೆಂಟ್ ಆಗಿ ನಮ್ಗೆ ಸಿಕ್ತು. ಓಕೆ, ಅಸೆಟ್ಸ್ ಅಲ್ಲಿ ನೋಡೋಣ. ಅಸೆಟ್ಸ್ ನ ಟೋಟಲ್ ಎಷ್ಟಿದೆ? ಓಕೆ, 1,02,750 ಇದೆ. ಸೊ ಇದನ್ನ 10% ಗೆ ಮಾಡ್ಕೊಂಡ್ರೆ 10,275, ರೈಟ್? ಸೊ ಯಾವ ಸೆಗ್ಮೆಂಟ್ ಇದು 10,275 ಗಿಂತ ಜಾಸ್ತಿ ಇದೆ? L, M, N, O, P, P ಅಷ್ಟೇ. ಓಕೆ, ಇಲ್ಲಿ ಎಷ್ಟಾಯ್ತು ನಮ್ಗೆ? L, M, N, O, P, Q ಒಂದಿಲ್ಲ. ಓಕೆ, ನಮ್ಗೆ ಪ್ರೊವಿಷನಲಿ ಏನಿದೆ ಇದಿಷ್ಟು ಟೆಸ್ಟ್ ಅಲ್ಲಿ, ಲೈಕ್ ರೆವೆನ್ಯೂ ಟೆಸ್ಟ್ ಆಗಿರ್ಬೋದು, ರಿಸಲ್ಟ್ ಟೆಸ್ಟ್ ಆಗಿರ್ಬೋದು ಅಂಡ್ ಅಸೆಟ್ ಟೆಸ್ಟ್ ಆಗಿರ್ಬೋದು, ಇವಷ್ಟರಲ್ಲಿ ಯಾವುದೇ ಒಂದ್ರಲ್ಲಿ ಸೆಗ್ಮೆಂಟ್ ಗಳು ಸ್ಯಾಟಿಸ್ಫೈ ಮಾಡಿದ್ರು ಕೂಡ ನಾವು ವಾಟ್ ಇಸ್ ದಟ್ ರಿಪೋರ್ಟ್ ನ ಮಾಡ್ತೇವೆ, ಆ ಸೆಗ್ಮೆಂಟ್ ರಿಪೋರ್ಟ್ ನ ಮಾಡ್ತೇವೆ ಅಂತ ಅಂದ್ಬಿಟ್ಟು ಕಲ್ತಿದ್ವಿ, ರೈಟ್? ಪ್ರೊವಿಷನ್ ಅಲ್ಲಿ. ಸೊ ಇಲ್ಲಿ ಏನಾಗಿದೆ, ಸೇಲ್ಸ್ ಪ್ರಕಾರ L, M, O, P ಅಷ್ಟೇ ಸೆಗ್ಮೆಂಟ್ ಇರೋದು ಅಂಡ್ ಟೋಟಲ್ ಅಸೆಟ್ಸ್ ಪ್ರಕಾರ L, M, N, O, P ಇದೆ. ಸೊ ಪ್ರಾಫಿಟ್ ಆರ್ ಲಾಸ್ ಪ್ರಕಾರ ಅಷ್ಟು ಸೆಗ್ಮೆಂಟ್ ಗಳು ಕೂಡ ರಿಪೋರ್ಟಬಲ್ ಸೆಗ್ಮೆಂಟ್ ಅಂತ ಅಂದ್ಬಿಟ್ಟೆ ಸಿಕ್ಕಿದೆ ನಮ್ಗೆ. ಈ 10% ಕ್ರೈಟೇರಿಯಾದಲ್ಲೇ ನಮ್ಗೆ ಅಷ್ಟು 6 ಸೆಗ್ಮೆಂಟ್ ಕೂಡ ರಿಪೋರ್ಟಬಲ್ ಸೆಗ್ಮೆಂಟ್ ಅಂತಾನೆ ಸಿಕ್ಕಿದೆ. ಸೊ ನಾವ್ ಇವಾಗ 75% ಕ್ರೈಟೇರಿಯಾಗೆ ಹೋಗ್ತೀವಾ? ನೋ, ಹೋಗಲ್ಲ. ಯಾಕೆಂದ್ರೆ 10% ಕ್ರೈಟೇರಿಯಾದಲ್ಲೇ ನಮ್ಗೆ ಅಷ್ಟು ಸೆಗ್ಮೆಂಟ್ಸ್ ಗಳು ರಿಪೋರ್ಟಬಲ್ ಅಂತ ಸಿಕ್ಕಿದೆ. ಸೊ 10% ಕ್ರೈಟೇರಿಯಾ ಇಸ್ ಎನಫ್. ಈಗ 75% ಗೆ ನಾವು ಹೋಗೋದಿಲ್ಲ. ಇಸ್ ಇಟ್ ಓಕೆ? Fine. Next question. Calculate the results of manufacturing organization from the following information. Directly attributable revenue, enterprise revenue, revenue from transaction with other segment. Okay. After that, operating expenses ಕೊಟ್ಟಿದ್ದಾರೆ, enterprises expenses and expenses on transaction with other segments. So yeah, ಸೆಗ್ಮೆಂಟ್ ರೆವೆನ್ಯೂ ಇನ್ಫಾರ್ಮೇಶನ್ ಕೊಟ್ಟಿದ್ರೆ, ಹಾಗೆ ಸೆಗ್ಮೆಂಟ್ ಇನ ಎಕ್ಸ್ಪೆನ್ಸಸ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ. ಇವೆರಡರಿಂದ ನಮ್ಗೆ ಯಾವ್ದು ಕೂಡ ಸಿಗುತ್ತೆ? ರಿಸಲ್ಟ್ ನ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಸೊ ರೆವೆನ್ಯೂ ಎಷ್ಟಾಗಿದೆ ಸೆಗ್ಮೆಂಟ್ ಇಂದು, ಎಕ್ಸ್ಪೆನ್ಸಸ್ ಎಷ್ಟಾಗಿದೆ, ಹಾಗೆ ರಿಸಲ್ಟ್ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ,
ಫೈನ್. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಫಸ್ಟ್ ಗೆ ರೆವೆನ್ಯೂ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ರೆವೆನ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದೀನಿ. ಫಸ್ಟ್ ಗೆ ಏನ್ ಬರ್ಕೊಳ್ಬೇಕು? ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಆಗುವಂತಹ ರೆವೆನ್ಯೂನ ಬರ್ಕೊಳ್ಬೇಕು. ಓಕೆ, ಎಷ್ಟೆಲ್ಲ ಸೆಗ್ಮೆಂಟ್ ಇದೆ? ಎ, ಬಿ, ಸಿ ಅಂಡ್ ಟೋಟಲ್ ಕೂಡ ಕೊಟ್ಟಿದ್ದಾರೆ. ಫೈನ್. ಸೊ ಎದಷ್ಟು ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ರೆವೆನ್ಯೂ 5 lakh, ಬಿದು 3 lakh, ಸಿ ಸೆಗ್ಮೆಂಟ್ ಇಂದು 1 lakh ಇದೆ ಅಂಡ್ ಟೋಟಲ್ 9 lakh. ಇಸ್ ಇಟ್ ಓಕೆ? ಫೈನ್. ಸೆಕೆಂಡ್ ಏನ್ ಬರ್ಕೊಳ್ಬೇಕು ನಾವು? ಅಲೋಕೇಟೆಡ್ ರೆವೆನ್ಯೂ, ರೈಟ್? ಸೊ ಅಲೋಕೇಟೆಡ್ ರೆವೆನ್ಯೂ ಎಷ್ಟಿದೆ? ಕಾಮನ್ ರೆವೆನ್ಯೂ ನಮ್ಗೆ ಎಷ್ಟಾಗಿದೆ ಅಂತ 1,10,000 ಆಗಿದೆ. ಸೊ ಇದನ್ನ ನಾವು ರೀಸನಬಲ್ ಬೇಸಿಸ್ ಮೇಲೆ ಅಲೋಕೇಟ್ ಮಾಡ್ಕೊಳ್ತೀವಿ, ರೈಟ್? ಇಲ್ಲಿ ನಮ್ಗೆ ರೀಸನಬಲ್ ಬೇಸ್ ನ ಯಾವ್ದು ಕೊಟ್ಟಿದ್ದಾರೆ? 5:4:2 ಅಂತ ಕೊಟ್ಟಿದ್ದಾರೆ. ಇಸ್ ಇಟ್ ಓಕೆ? ಹೌ ಮಚ್? 5 + 4 + 2 ಎಷ್ಟಾಗುತ್ತೆ? 11 ಆಗುತ್ತೆ, ರೈಟ್? 11. That is 5 + 4 + 2. How much? 11. Is it right? Fine. ಹೇಗೆ ನಾವು ಇದನ್ನ ಕಂಡು ಹಿಡಿತೀವಿ ಅಂತ ಹೇಳಿದ್ರೆ ಇಲ್ಲಿ ನಾನು ಬರ್ಬಿಡ್ತೇನೆ. ಓಕೆ, 1,10,000 into 5 divided by 11. ಯಾವ್ದಕ್ಕೆ ಇದು? ಎಗೆ. ಎಗೆ. ಓಕೆ, ಫೈನ್. ಎಷ್ಟಾಗುತ್ತೆ? 1,10,000 into 5 divided by 11. That is 50,000. Is it right? Next, 1,10,000 into 4 divided by 11. How much? 40,000, right? Next, 1,10,000 into 2 divided by 11. That is 20,000. Okay, total is there 1,10,000. Fine. Next, intersegment. Intersegment revenue is ಸಿಕ್ಕಿದೆ. So here 1,10,000 ಹೇಗೆ, ಇಲ್ಲಿ 75,000 ಬಿಗೆ, ಸಿಗೆ 1,50,000, ರೈಟ್? ಟೋಟಲ್ ಎಷ್ಟಾಯ್ತು? 1,10,000 plus 75,000 plus 1,50,000. How much? 3,35,000. ಓಕೆ, ಫೈನ್. ಈಗ ಇದಷ್ಟನ್ನು ಕೂಡ ನಾವು ಟೋಟಲ್ ಮಾಡ್ಕೊಂಡ್ರೆ ನಮ್ಗೆ ಏನ್ ಸಿಗುತ್ತೆ? ಸೆಗ್ಮೆಂಟ್ ರೆವೆನ್ಯೂ ಸಿಗುತ್ತೆ. ಇಸ್ ಇಟ್ ಓಕೆ? ಸೊ ಯಾ, 5 lakh plus 50,000 plus 1,10,000. How much? 6,60,000. Okay, after that 3 lakh plus 40,000 plus 75,000. 4,15,000. Okay, next 1 lakh plus 20,000 plus 1,50,000. 2,70,000. Okay, total ಎಷ್ಟಾಯ್ತು? 2,70,000 plus 4,15,000 plus 6,60,000. How much? 13,45,000, right? Okay. So ಏನಿದು? ಸೆಗ್ಮೆಂಟ್ ರೆವೆನ್ಯೂ ಸಿಕ್ತು. ನೆಕ್ಸ್ಟ್, ಸೆಗ್ಮೆಂಟ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಫಸ್ಟಿಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಇದು ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್, ರೈಟ್? ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಅಂತಂದ್ರೆ ಡೈರೆಕ್ಟ್ಲಿ ಆ ಸೆಗ್ಮೆಂಟ್ ಗೆ ಆಗ್ತಾ ಇರುವಂತಹ ಎಕ್ಸ್ಪೆನ್ಸಸ್ ಇದು. ಎಷ್ಟಾಗಿದೆ? 3 lakh, 1,50,000, 75,000. So total 5.25 lakh, right? 5.25 lakh. Okay, next, allocated expenses is to, so common agi 77,000 expenses agide. So yeah, basis namge ಎಷ್ಟು ಕೊಟ್ಟಿದ್ದಾರೆ? 5 plus 4 plus 2. So here also 11. ಇದು ಕೂಡ ಸೇಮ್ ಬೇಸ್ ನೇ ಕೊಟ್ಟಿದ್ದಾರೆ ನಮಗೆ, ಇಲ್ಲಿ ಕೂಡ 11. ಓಕೆ, 77,000 ನಾವು ಇವಾಗ ಅಷ್ಟು ಸೆಗ್ಮೆಂಟ್ ಕೂಡ ಡಿಸ್ಟಿಂಗ್ವಿಶ್ ಮಾಡ್ತೇವೆ. ಹೇಗೆ? 77,000 into 5 divided by 11. That is 35,000. Next, 77,000 into 4 divided by 11. That is 28,000. Next, 77,000 into 2 divided by 11.
ದಟ್ ಇಸ್ 14,000. ಎಷ್ಟಾಗತ್ತೆ ಇದಿಷ್ಟು ಟೋಟಲ್ ಮಾಡಿದ್ರೆ 77,000 ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಇಂಟರ್ ಸೆಗ್ಮೆಂಟ್ ಅಲ್ಲಿ ಆಗಿರುವಂತಹ ಎಕ್ಸ್ಪೆನ್ಸಸ್ ಎಷ್ಟೆಷ್ಟಾಗಿದೆ ಇಂಟರ್ ಸೆಗ್ಮೆಂಟ್ ಅಲ್ಲಿ. ಸೊ ಫಸ್ಟ್ ಎಗೆ ಎಷ್ಟಾಗಿದೆ 81,000 ಆಗಿದೆ, ರೈಟ್. ಓಕೆ, ನೆಕ್ಸ್ಟ್ ಬಿಗೆ 58,000, ಸಿಗೆ ಎಷ್ಟಾಗಿದೆ ಎಕ್ಸ್ಪೆನ್ಸಸ್ ಇಂಟರ್ ಸೆಗ್ಮೆಂಟ್ ಇಂದ 1,12,000. ಓಕೆ, ಟೋಟಲ್ ಎಷ್ಟಾಯ್ತು 81,000, ದಟ್ ಇಸ್ 2,51,000 ಆಯ್ತು. ಸೊ ಇದಷ್ಟನ್ನು ಕೂಡ ಈಗ ಆಡ್ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೆ 3 lakh plus 35,000 plus 81,000, that is 4,16,000, right? Yes, next 1,50,000 plus 28,000 plus 58,000, how much? 2,36,000. Okay, next 75,000 plus 14,000 plus 1,12,000, how much? 2,01,000. Okay, next ಅಷ್ಟನ್ನು ಕೂಡ ಟೋಟಲ್ ಮಾಡ್ಕೊಳ್ಳೋಣ. 2,01,000 plus 2,36,000 plus 4,16,000, how much it is? 8,53,000. ಫೈನ್. ಈಗ ನಾವು ಸೆಗ್ಮೆಂಟ್ ರಿಸಲ್ಟ್ ನ ಕಂಡುಹಿಡಿಬಹುದು. ಹೇಗೆ? ಸೊ ರೆವೆನ್ಯೂ ಮೈನಸ್ ಎಕ್ಸ್ಪೆನ್ಸಸ್. ಇಲ್ಲಿ ಏನ್ ಸೆಗ್ಮೆಂಟ್ ರೆವೆನ್ಯೂ ಬಂದ್ರೆ ಅದನ್ನ ಎ ಅಂತ ತಗೊಳ್ಳೋಣ, ಇದನ್ನ ಬಿ ಅಂತ ತಗೊಳ್ಳೋಣ. ಸೊ ಯಾ ಎ ಮೈನಸ್ ಬಿ ಹಿಯರ್ ರಿಸಲ್ಟ್ ಬರಬೇಕು ಅಂದ್ರೆ ಎ ಮೈನಸ್ ಬಿ ಮಾಡಬೇಕು. ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಫೈನ್. 6,60,000 minus 4,16,000, how much? 2,40,000. ಸೊ ರಿಸಲ್ಟ್ ಎಷ್ಟಾಯ್ತು 2,44,000 ಪ್ರಾಫಿಟ್ ನಮಗೆ ಸಿಕ್ಕಿದೆ. ನೆಕ್ಸ್ಟ್ 4,15,000 minus 2,36,000, how much? 1,79,000, right? Next 2,70,000 minus 2,01,000, how much? 69,000, right? Okay, after that 13,45,000 minus 8,53,000. ಟೋಟಲ್ ಈ ಕಂಪನಿಯ ಪ್ರಾಫಿಟ್ ಎಷ್ಟಾಗಿದೆ 4,92,000 ಆಗಿದೆ. ಸೊ ಈ ರೀತಿ ಆನ್ಸರ್ ನ ಮಾಡಬೇಕು. ಓಕೆ ಓಕೆ ಫೈನ್. This is all about the practical questions of segment reporting. Fine. Thank you for watching, guys.